ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರ ವಾಹಿನಿಯ ಎಲ್ಲ ವೀಕ್ಷಕರನ್ನು ದಿನದ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇಂದು ದಿನಾಂಕ 11/3/2024. ಈ ದಿನದ ದ್ವಾದಶ ರಾಶಿಯ ಚಿಂತನೆಗಳು ಹೇಗಿದ್ದಾವೆ ಅನ್ನೋದ್ರ ಬಗ್ಗೆ ಗಮನವನ್ನು ಹರಿಸೋಣ. ಮೊದಲನೆಯದ್ದಾಗಿ ಮೇಷರಾಶಿಯ ವಿದ್ಯಾರ್ಥಿಗಳು ಸ್ವಲ್ಪ ಯೋಚನೆ ಮಾಡಬೇಕಾದಂತಹ ಸ್ಥಿತಿ ಬಂದಿದೆ ಅಂತ ಹೇಳಬಹುದು. ಕಾರಣ, ರಾಶಿಯಿಂದ ವ್ಯಯಭಾವದಲ್ಲಿ ಜ್ಞಾನಕಾರಕನಾದಂತಹ ಗ್ರಹದ ಉದಯ ಹೇಳುವಂಥದ್ದು. ಇದು ಸ್ವಲ್ಪ ವಿದ್ಯಾರ್ಥಿಗಳ ಮೇಲೆ ಸ್ವಲ್ಪ ಪರಿಣಾಮವನ್ನು ಕೊಡುವಂತಹ ಫಲಗಳು, ಅಂತಂದರೆ ಋಣಾತ್ಮಕವಾದಂತಹ ಪರಿಣಾಮವನ್ನು ಕೊಡುವಂತಹ ಸ್ಥಿತಿ ಆಗಿದೆ. ಸ್ವಲ್ಪ ಅಗ್ರೆಸಿವ್ ಆಗಿ ಸ್ವಲ್ಪ ಜಾಸ್ತಿ ಶ್ರಮವನ್ನು ವಹಿಸಬೇಕಾದಂತಹ ಅವಶ್ಯಕತೆ ಹೇಳುವಂಥದ್ದು ಕಂಡುಬರ್ತಾ ಇದೆ. ವೃತ್ತಿ ಜೀವನವನ್ನು ಮಾಡುವಂಥವರಿಗೆ ಒಳ್ಳೆಯ ಫಲಗಳು ಹೇಳುವಂಥದ್ದುಂಟು. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಅಭಿವೃದ್ಧಿಯ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ಸದ್ಯೋ ಭವಿಷ್ಯತ್ತಿನಲ್ಲಿ ಇನ್ನಷ್ಟು ಅಭಿವೃದ್ಧಿಯನ್ನು ಕಾಣಬಹುದಾದಂತಹ ಸ್ಥಿತಿಯ ಗ್ರಹ ಫಲಗಳು ಕೂಡ ಕಂಡುಬರ್ತಾ ಇರುವಂಥದ್ದು. ಸಾಂಸಾರಿಕ ಜೀವನದಲ್ಲಿ ಯಾವುದೇ ತೊಂದರೆಗಳು ಇಲ್ಲದೇ ಇರುವಂತಹ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ಆರೋಗ್ಯ ವಿಷಯವಾಗಿ ಸ್ವಲ್ಪ ಜಾಗ್ರತೆಯ ಹೆಜ್ಜೆಯನ್ನು ಇಡಬೇಕಾದಂತಹ ಅವಶ್ಯಕತೆ ಹೇಳುವಂಥದ್ದು ಕಂಡುಬರ್ತಾ ಇದೆ. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಸುಬ್ರಹ್ಮಣ್ಯ ದೇವರ ಸ್ತೋತ್ರವನ್ನು ಪಠನ ಮಾಡಿ ಇದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಷಭ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಜೀವನ ಮಂದಗತಿಯ ಫಲದಾಯಕವಾದಂತಹ ಸ್ಥಿತಿ ಕಂಡುಬರುತ್ತಾ ಇದೆ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಹಾಗೆ ಬದುಕಿಗೆ ಏನು ಬೇಕು ಅದು ಪ್ರಾಪ್ತಿಯಾಗುತ್ತಾ ಇದೆ ಹೇಳುವಂತಹ ಸ್ಥಿತಿಯಲ್ಲಿ ಕಂಡುಬರ್ತಾ ಇರುವಂಥದ್ದು. ದಾಂಪತ್ಯದಲ್ಲಿ ಸೌಖ್ಯ ಫಲಗಳು ಹೇಳುವಂಥದ್ದಿದೆ. ಮಕ್ಕಳಿಂದಲೂ ಕೂಡ ಸಂತೋಷದಾಯಕವಾದಂತಹ ಫಲಗಳು ಹೇಳುವಂಥದ್ದು ಅನುಭವಕ್ಕೆ ಬರುವಂತಹ ಎಲ್ಲ ಸಾಧ್ಯತೆಗಳು. ವಿದ್ಯಾರ್ಥಿಗಳಿಗೆ ಶುಭ ಸೂಚನೆಯ ಫಲಗಳು ಹೇಳುವಂಥದ್ದು ಉಂಟು. ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ ಇತ್ಯಾದಿ ರಂಗದಲ್ಲಿರುವಂಥವರಿಗೂ ಕೂಡ ಮಂದಗತಿಯ ಫಲಪ್ರಾಪ್ತಿಯ ಯೋಗ ಫಲಗಳು ಹೇಳುವಂಥದ್ದು ಅನುಭವಕ್ಕೆ ಬರಲಿಕ್ಕುಂಟು. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಲಲಿತಾ ಸಹಸ್ರನಾಮದ ಪಠನವನ್ನು ಮಾಡಿ ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಿಥುನ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಕ್ಷೇತ್ರದಲ್ಲಿ ಒಂದಷ್ಟು ಕಿರಿಕಿರಿಗಳು ಹೇಳುವಂಥದ್ದು, ಮನಸ್ಸಿಗೆ ಸಮಾಧಾನ ಇಲ್ಲದೇ ಇರುವಂತಹ ಸ್ಥಿತಿಯ ಫಲ ಹೇಳುವಂಥದ್ದು ಕಂಡುಬರ್ತಾ ಇದೆ. ದಾಂಪತ್ಯ ಜೀವನದಲ್ಲಿ ಸೌಖ್ಯ ಫಲಗಳು ಹೇಳುವಂಥದ್ದನ್ನು ಚಿಂತನೆ ಮಾಡಬಹುದಾಗಿದೆ. ಒಂದಷ್ಟು ಸಮಾಧಾನ, ಸಂತೋಷದ ವಾತಾವರಣ ಹೇಳುವಂಥದ್ದು ಸಾಂಸಾರಿಕ ಬದುಕಿನಲ್ಲಿ ಕಂಡುಬರ್ತಾ ಇರುವಂಥದ್ದು. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ದೊಡ್ಡ ತೊಂದರೆಗಳೇನಿಲ್ಲ. ಹಾಗಂತ ತಾವೇನು ನಿರೀಕ್ಷೆ ಮಾಡ್ತಾ ಇರ್ತೀರಿ ಅಂತಹ ಫಲಗಳು ಕೂಡ ಕಂಡುಬರ್ತಾ ಇಲ್ಲ. ಮದುವೆಯ ವಿಷಯವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಅದಕ್ಕೆ ಪೂರಕವಾದಂತಹ ಫಲಗಳು ಸದ್ಯೋ ಭವಿಷ್ಯತ್ತಿನಲ್ಲಿ ಪ್ರಾಪ್ತಿಯಾಗುವಂತಹ ಸ್ಥಿತಿಯಲ್ಲಿ ಕಂಡುಬರ್ತಾ ಇದೆ. ಅಥವಾ ನೂತನ ಉದ್ಯಮ ಚಿಂತನೆಗಳಾಗಿರಬಹುದು, ಅಥವಾ ಉದ್ಯಮದ ಅಪ್ಡೇಟ್ ಕಡೆಗೆ ಹೋಗುವಂಥದ್ದಾಗಿರ್ಬೋದು. ಇದರ ಬಗ್ಗೆ ಎಲ್ಲ ಪ್ರಯತ್ನಗಳನ್ನು ಮಾಡಿದರೆ ಅದಕ್ಕೆ ಒಳ್ಳೆಯ ಫಲಗಳು, ಪೂರಕ ಫಲಗಳು ಹೇಳುವಂಥದ್ದು ಖಂಡಿತ ಪ್ರಾಪ್ತಿಯಾಗಲಿಕ್ಕಿದೆ. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ವಿಷ್ಣುವಿನ ಆರಾಧನೆ, ವಿಷ್ಣುದೇವರ ಸನ್ನಿಧಾನದಲ್ಲಿ ಯಥಾಶಕ್ತಿ ಸೇವೆ ಇದನ್ನು ಮಾಡಿ ಇದರಿಂದ ಶುಭ ಲಾಭ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕರ್ಕಾಟಕ ರಾಶಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಹೋರಾಟದ ಜೀವನದ ಒಂದು ಸ್ಥಿತಿ ಹೇಳುವಂಥದ್ದು ಕಂಡುಬರ್ತಾ ಇದೆ. ಕಾರಣ ಇಷ್ಟೇ, ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಹೋರಾಟವನ್ನು ಕೊಡಬೇಕಾದಂಥ ಅನಿವಾರ್ಯತೆ. ವೃತ್ತಿ ಜೀವನದಲ್ಲಿ ಒಂದು ಹಂತದಲ್ಲಿ ಸಮಾಧಾನ ಹೇಳುವಂಥದ್ದು ಉಂಟು. ಸಾಂಸಾರಿಕ ಜೀವನದಲ್ಲಿ ಒಂದು ಹಂತದ ಸಮಾಧಾನ ಹೇಳುವಂಥದ್ದು ಇರ್ತದೆ. ಕೌಟುಂಬಿಕವಾದಂತಹ ಜೀವನದಲ್ಲಿ ಒಂದಷ್ಟು ಕಿರಿಕಿರಿಯ ಅನುಭವದ ಫಲಗಳು, ಮನಸ್ಸಿಗೆ ನೋವಾಗುವಂತಹ ಅನುಭವದ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ಸಾರ್ವಜನಿಕ ಬದುಕಿನಲ್ಲಿ ಸ್ವಲ್ಪ ಜಾಗ್ರತೆ ಹೆಜ್ಜೆಯನ್ನು ಇಡಬೇಕಾಗ್ತದೆ. ಕಾನೂನಾತ್ಮಕವಾದಂಥ ಒಂದಷ್ಟು ತೊಂದರೆಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಇರುವಂಥದ್ದು ಕಂಡುಬರ್ತಾ ಇದೆ. ಸ್ವಲ್ಪ ಅದರ ಬಗ್ಗೆ ಗಮನವನ್ನು ವಹಿಸಬೇಕಾಗ್ತದೆ. ಸ್ವಲ್ಪ ಎಚ್ಚರಿಕೆಯ ಹೆಜ್ಜೆಯನ್ನು ಇಟ್ಟರೆ ಸ್ವಲ್ಪ ಅದರಿಂದ ದೂರ ಆಗುವಂತಹ
ಸ್ಥಿತಿ ಅಂದರೆ ಕಾನೂನಾತ್ಮಕವಾದಂತಹ ತೊಂದರೆಗಳಿಂದ ಮುಕ್ತರಾಗುವಂತಹ ಸ್ಥಿತಿಯ ಫಲಗಳು ಖಂಡಿತ ತಮ್ಮ ಪಾಲಿಗೆ ಪ್ರಾಪ್ತಿಯಾಗಬಹುದು. ಮಾನಸಿಕವಾಗಿ ಒತ್ತಡಗಳು, ಮಾನಸಿಕವಾದಂಥ ಖಿನ್ನತೆಯ ಅನುಭವಗಳು ಇದೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಆಗುವಂತಹ ಸಾಧ್ಯತೆಗಳುಂಟು. ಶಿವದೇವರ ಸನ್ನಿಧಾನದಲ್ಲಿ ಯಥಾಶಕ್ತಿ ಸೇವೆಯನ್ನು ಅರ್ಪಣೆ ಮಾಡಿ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಸಿಂಹರಾಶಿ, ವೃತ್ತಿ ಅದ್ಭುತ, ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ತೊಂದರೆ ಇಲ್ಲದೇ ಇರುವಂತಹ ಫಲಗಳು. ದಾಂಪತ್ಯದಲ್ಲಿ ಸೌಖ್ಯ ಫಲಗಳಿದ್ದಾವೆ. ವಿದ್ಯಾರ್ಥಿಗಳಿಗೆ ನಿರೀಕ್ಷೆಯ ಫಲಗಳು ಇರುವುದಿಲ್ಲ. ಮಕ್ಕಳಿಂದ ಸಂತೋಷದ ವಾತಾವರಣ ಹೇಳುವಂಥದ್ದು ಕಂಡು ಬರ್ತಾ ಇದೆ. ಹೃದಯದೊತ್ತಡದಂಥ ಆರೋಗ್ಯ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯ ಹೆಜ್ಜೆಯನ್ನು ಇಡಬೇಕಾದಂಥ ಅವಶ್ಯಕತೆಗಳು ಕಂಡು ಬರ್ತಾ ಇದೆ. ಸಾರ್ವಜನಿಕ ಬದುಕಿನಲ್ಲಿ ಸ್ವಲ್ಪ ಜಾಗ್ರತೆ ಹೆಜ್ಜೆಯನ್ನು ಇಡಬೇಕಾಗ್ತದೆ. ಕಾನೂನು ಪ್ರಸಂಗದಲ್ಲಿ ಒಂದಷ್ಟು ಹಿನ್ನಡೆಯನ್ನು ಕಾಣುವಂತಹ ಯೋಗ ಫಲಗಳು ಕಂಡು ಬರ್ತಾ ಇದೆ. ಸೊ ತಾವುಗಳು ಮಾಡಬೇಕಾದದ್ದು ಆಂಜನೇಯ ದೇವರ ಸನ್ನಿಧಾನದಲ್ಲಿ ಯಥಾಶಕ್ತಿಯಾದಂತಹ ಸೇವೆಯನ್ನು ಅರ್ಪಣೆ ಮಾಡುವಂಥ ಕೆಲಸವನ್ನು ಮಾಡಿ ಒಳ್ಳೆಯ ಫಲ ಖಂಡಿತ ಸಾಧ್ಯ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಅದ್ಭುತ, ಕೌಟುಂಬಿಕವಾದಂತಹ ಜೀವನದಲ್ಲಿಯೂ ಕೂಡ ಒಂದಷ್ಟು ಒಳ್ಳೆಯ ಫಲಗಳು, ಸಾಂಸಾರಿಕವಾದಂತಹ ಜೀವನದಲ್ಲಿಯೂ ಕೂಡ ಒಂದಷ್ಟು ಒಳ್ಳೆಯ ಫಲಗಳು. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಒತ್ತಡ, ಕಿರಿಕಿರಿ ಹೇಳುವಂಥದ್ದು ಇರ್ತದೆ. ಆರೋಗ್ಯ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಜಾಸ್ತಿಯೇ ತೊಂದರೆಗಳನ್ನು ಅನುಭವಿಸುವಂತಹ ಯೋಗ ಫಲಗಳು ಕಂಡುಬರುತ್ತಾ ಇದೆ. ಅನಿರೀಕ್ಷಿತವಾಗಿ ಆರ್ಥಿಕತೆಯ ವ್ಯಯದ ಯೋಗ ಫಲಗಳು, ಅದು ಆರೋಗ್ಯ ನಿಮಿತ್ತವಾಗಿಯೇ ವ್ಯಯದ ಯೋಗ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂಥ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ವಿಷ್ಣುವಿನ ಆಲಯದಲ್ಲಿ ಯಥಾಶಕ್ತಿಯಾದಂಥ ಸೇವೆ ಮತ್ತು ವಿಷ್ಣು ಸಹಸ್ರನಾಮಾದಿಗಳನ್ನು ಪಾರಾಯಣ ಮಾಡುವಂಥದ್ದು, ಇದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ತುಲಾ ರಾಶಿ, ತುಲಾ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮಕ್ಷೇತ್ರ ಹೇಳುವಂಥದ್ದು ಚೆನ್ನಾಗಿಯೇ ಇರ್ತದೆ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಒತ್ತಡಗಳಿದ್ದರೂ ಕೂಡ ಸಂಗ್ರಹ ಆಗುವಂತಹ ಯೋಗಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ಸಾಂಸಾರಿಕ ಜೀವನದಲ್ಲಿ ಸೌಖ್ಯ ಫಲಗಳು ಹೇಳುವಂಥದ್ದು ಇರ್ತದೆ. ಕಾನೂನಾತ್ಮಕವಾದಂತಹ ಒಂದಷ್ಟು ತೊಂದರೆಗಳು, ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳಿದೆ. ವಿದ್ಯಾರ್ಥಿಗಳಿಗೆ ನಿರೀಕ್ಷೆಯ ಫಲಗಳು ಹೇಳುವಂಥದ್ದು ಕಂಡುಬರುವುದಿಲ್ಲ. ಸ್ವಲ್ಪ ಅದರ ಬಗ್ಗೆ ಯೋಚನೆ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಸದ್ಯೋ ಭವಿಷ್ಯತ್ತಿನಲ್ಲಿ ಒಂದಷ್ಟು ಧನಾತ್ಮಕವಾದಂತಹ ಬೆಳವಣಿಗೆ ಹೇಳುವಂಥದ್ದು ನಿಮ್ಮ ಜೀವನದಲ್ಲಿ ಏನು ಎದುರಾಗುವಂತಹ ಸಂಭವ, ಅರ್ಥಾತ್ ಧನಾತ್ಮಕ ಬೆಳವಣಿಗೆ, ಒಂದಷ್ಟು ದೊಡ್ಡ ರೀತಿಯ ಬೆಳವಣಿಗೆಗಳು ಹೇಳುವಂಥದ್ದು, ಅದು ಯಾವುದೇ ರೀತಿಯಲ್ಲಿ ಅದು ವೃತ್ತಿ ಜೀವನ, ಸಾರ್ವಜನಿಕ ಬದುಕು, ಆರ್ಥಿಕತೆಯ ವಿಷಯ, ಕೌಟುಂಬಿಕವಾದಂತಹ ವಿಷಯ, ಎಲ್ಲಿ ಬೇಕಾದರೂ ಆಗಬಹುದು. ಅಂತೂ ಒಳ್ಳೆಯ ಬದಲಾವಣೆ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ದೇವಿ ಪ್ರೀತಿಯ ಆರಾಧನೆ, ದೇವಿಯ ಸನ್ನಿಧಾನದಲ್ಲಿ ಯಥಾಶಕ್ತಿಯಾದಂಥ ಸೇವಾದಿಗಳನ್ನು ಅರ್ಪಣೆ ಮಾಡಿ ಖಂಡಿತ ಒಳ್ಳೆಯ ಫಲ ಹೇಳುವಂಥದ್ದು ನಿಮ್ಮ ಪಾಲಿಗೆ ಪ್ರಾಪ್ತಿಯಾಗ್ತದೆ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿಯಲ್ಲಿ ಚೇತರಿಕೆ, ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಚೇತರಿಕೆಯ ಅನುಭವಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಸಮಾಧಾನದ ಫಲ ಹೇಳುವಂಥದ್ದು ನಿಮ್ಮ ಪಾಲಿಗುಂಟು. ಕೌಟುಂಬಿಕವಾದಂತಹ ಜೀವನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಿರೀಕ್ಷೆಯ ಫಲಗಳು ಪ್ರಾಪ್ತಿಯಾಗುವಂತಹ ಯೋಗ ಫಲಗಳು ಹೇಳುವಂಥದ್ದು ಕಂಡುಬರುತ್ತಾ ಇದೆ. ಸಾರ್ವಜನಿಕ ಬದುಕಿನಲ್ಲಿ ಸಮಾಧಾನದ ಫಲಗಳು, ಕಾನೂನಾತ್ಮಕವಾದಂತಹ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ತೊಂದರೆಗಳನ್ನು ಎದುರಿಸುವಂತಹ ಅನಿವಾರ್ಯತೆಯ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಕಂಡುಬರ್ತಾ ಇದೆ. ಸ್ವಲ್ಪ ಯೋಚನೆ ಮಾಡಿ ಕೆಲವೊಂದಿಷ್ಟು ತೀರ್ಮಾನಗಳನ್ನು ತೆಗೆದುಕೊಳ್ಳುವುದರಿಂದ ಅದು ತಮಗೆ ಲಾಭ ಆಗುವಂತಹ ಪ್ರಸಂಗಗಳು ಕೂಡ ಕಂಡುಬರ್ತಾ ಇದೆ. ಸೊ ತಾವುಗಳು ಸುಬ್ರಹ್ಮಣ್ಯನ ಸನ್ನಿಧಾನದಲ್ಲಿ ಯಥಾಶಕ್ತಿಯಾದಂತಹ ಸೇವಾದಿಗಳನ್ನು ಅರ್ಪಣೆ ಮಾಡುವುದರಿಂದ ಶುಭ ಲಾಭ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಧನುರ್ರಾಶಿ, ಧನುರ್ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿಯಲ್ಲಿ ಒಳ್ಳೆಯ ಅನುಭವ, ಇನ್ನು ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದು ಧನಾತ್ಮಕ ಫಲ ಉಂಟು. ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಸುಖದ ಫಲಗಳು ಹೇಳುವಂಥದ್ದು ಉಂಟು. ವಿದ್ಯಾರ್ಥಿಗಳಿಗೆ ಶುಭದ ಫಲಗಳುಂಟು, ಪ್ರಯತ್ನಕ್ಕೆ ಪೂರಕವಾದಂತಹ ಫಲಗಳುಂಟು. ಮಕ್ಕಳಿಂದಲೂ ಕೂಡ ಸಂತೋಷದಾಯಕವಾದಂತಹ ಫಲಗಳು ಕಂಡುಬರ್ತಾ ಇದ್ದಾವೆ. ಒಂದಷ್ಟು ತಿರುಗಾಟದ ಯೋಗ ಫಲಗಳು, ಪರ್ಯಟನಾ ಯೋಗ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದ್ದಾವೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ,
ಗುರುಗಳ ಸನ್ನಿಧಾನದಲ್ಲಿ ಯಥಾಶಕ್ತಿಯಾದಂಥ ಸೇವಾದಿಗಳನ್ನು ಅರ್ಪಣೆ ಮಾಡಿ ಇದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಕರ ರಾಶಿ, ವೃತ್ತಿಯಲ್ಲಿ ಚೇತರಿಕೆಯ ಬಲ, ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಚೇತರಿಕೆಯ ಒಂದು ಸ್ಥಿತಿ ಇರ್ತದೆ. ಸಾಲಬಾಧೆಗಳಿಂದ ಮುಕ್ತರಾಗುವಂತಹ ಯೋಗ ಫಲಗಳು, ಹಣಕಾಸಿನಲ್ಲಿ ಸ್ವಲ್ಪ ಪ್ರಮಾಣದ ಇಂಪ್ರೂವ್ಮೆಂಟ್ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಸಾಂಸಾರಿಕ ಜೀವನದಲ್ಲಿಯೂ ತೃಪ್ತಿ ಹೇಳುವಂಥದ್ದುಂಟು, ಕೌಟುಂಬಿಕವಾಗಿಯೂ ಕೂಡ ತೃಪ್ತಿ ಹೇಳುವಂಥದ್ದು ಉಂಟು. ಸುದೀರ್ಘವಾದಂಥ ಒಂದಷ್ಟು ನೋವುಗಳು ಏನಿದೆ ಅದೆಲ್ಲವೂ ಕೂಡ ದೂರ ಆಗುವಂತಹ ಕಾಲ ಹೇಳುವಂಥದ್ದು ಹತ್ತಿರದಲ್ಲಿಯೇ ಕಂಡುಬರುತ್ತಾ ಇರುವಂತಹ ವಿಷಯ. ಆರೋಗ್ಯ ಸಂಬಂಧವಾಗಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾದಂಥ ಅವಶ್ಯಕತೆ. ಹಣ ಹೂಡಿಕೆಯ ವಿಷಯದಲ್ಲಿಯೂ ಕೂಡ ಸ್ವಲ್ಪ ಜಾಗ್ರತೆಯ ಹೆಜ್ಜೆಯನ್ನು ಇಡಿ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಆಂಜನೇಯ ದೇವರ ಸನ್ನಿಧಾನದಲ್ಲಿ ಯಥಾಶಕ್ತಿಯಾದಂತಹ ಸೇವೆಯನ್ನು ಅರ್ಪಣೆ ಮಾಡಿ ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮ ಚೆನ್ನಾಗಿರ್ತದೆ. ಮಾನಸಿಕವಾಗಿ ಒತ್ತಡ ಅದು ಕೂಡ ವಿಪರೀತವಾದಂತಹ ಸ್ಥಿತಿಯಲ್ಲಿರ್ತದೆ. ಅದು ವೃತ್ತಿಯ ಒತ್ತಡ, ಹಣಕಾಸಿನ ಒತ್ತಡ, ಇನ್ನಿತರ ಯಾವುದು XYZ ಒತ್ತಡಗಳು ಹೇಳುವಂಥದ್ದು ನಿಮ್ಮ ಮನದಲ್ಲಿರುವಂಥದ್ದು. ಆರೋಗ್ಯ ಕೆಡುವಂತಹ ಸಾಧ್ಯತೆ ಇದರಿಂದಾಗಿ, ಮತ್ತು ವಾಹನದಿಂದ, ಕಬ್ಬಿಣದಿಂದ, ಬೆಂಕಿಯಿಂದ, ನೀರಿನಿಂದ ಇದೆಲ್ಲದರಿಂದಲೂ ಕೂಡ ತೊಂದರೆಗಳನ್ನು ಎದುರಿಸಬೇಕಾದಂತಹ ಅವಶ್ಯಕತೆ ಮತ್ತು ಅನಿವಾರ್ಯತೆ ಹೇಳುವಂಥದ್ದು ನಿಮ್ಮ ಪಾಲಿಗೆ ಕಂಡು ಬರ್ತಾ ಇದೆ. ಸೊ ಅದರ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು. ಕಾನೂನಿನ ತೊಂದರೆಗಳಿರಬಹುದು, ಅಗೌರವ ಪ್ರಾಪ್ತಿಯ ಒಂದಷ್ಟು ಟೀಕೆಗಳಿರ್ಬೋದು, ಇದೆಲ್ಲವೂ ಕೂಡ ನೀವು ಎದುರಿಸಬೇಕಾದಂಥ ಅನಿವಾರ್ಯತೆ ಕಂಡು ಬರ್ತಾ ಇದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಶಿವದೇವರ ಸನ್ನಿಧಾನದಲ್ಲಿ ಯಥಾಶಕ್ತಿಯಾದಂತಹ ಸೇವೆಯನ್ನು ಅರ್ಪಣೆ ಮಾಡಿ ಇದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮೀನರಾಶಿ, ವೃತ್ತಿ ಅದ್ಭುತವಾದಂತಹ ಫಲಸ್ಥಿತಿ ಕಂಡು ಬರ್ತಾ ಇದೆ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಯಾವುದೇ ತೊಂದರೆಗಳಾಗುವುದಿಲ್ಲ. ಸ್ವಯಂ ನಿಮ್ಮನ್ನು ನೀವು ಬಿಂಬಿಸಿಕೊಳ್ಳುವ ರೀತಿಯಲ್ಲಿ ಸ್ವಲ್ಪ ಎಡವಟ್ಟುಗಳಾಗುವಂಥದ್ದು. ಯಾವ ವಿಷಯವಾಗಿ ನಾವು ಏನನ್ನು ಹೇಳಲಿಕ್ಕೆ ಹೊರಡುತ್ತೇವೆ ಅಲ್ಲಿ ಎಡವಟ್ಟು ಪ್ರಸಂಗಗಳು ನಿರ್ಮಾಣ ಆಗುವಂತಹ ಸಂದರ್ಭ ಜಾಸ್ತಿ ಇದೆ. ಇನ್ನು ದಾಂಪತ್ಯದಲ್ಲಿ ಸಮಾಧಾನದ ಫಲಗಳುಂಟು. ಮಕ್ಕಳಿಂದ ವಿಶೇಷವಾದಂತಹ ಫಲಗಳು, ಸಮಾಧಾನದ ಸ್ಥಿತಿಗಳು ಕಂಡುಬರುವುದಿಲ್ಲ. ಸೊ ಅದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ. ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ ಇದರಲ್ಲೆಲ್ಲ ಸ್ವಲ್ಪ ಯಶಸ್ಸಿನ ಫಲಗಳು ಹೇಳುವಂಥದ್ದು ಮತ್ತು ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳು ಇದೆಲ್ಲದಕ್ಕೂ ಕೂಡ ಶುಭದಾಯಕವಾದಂತಹ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಗುರುಗಳ ಸನ್ನಿಧಾನದಲ್ಲಿ ಯಥಾಶಕ್ತಿಯಾದಂತಹ ಸೇವೆಯನ್ನು ಅರ್ಪಣೆ ಮಾಡಿ ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇದು ದ್ವಾದಶ ರಾಶಿಯ ಮಾರ್ಗದರ್ಶನೀಯವಾದಂತಹ ಚಿಂತನೆಗಳಾಗಿದ್ದಾವೆ. ಈ ಚಿಂತನೆಗಳು ನಮ್ಮ ಸಾರ್ಥಕ ಬದುಕಿಗೆ ಪೂರಕವಾಗಿರಲಿ ಅನ್ನುವಂತಹ ಆಶಯದೊಂದಿಗೆ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.